ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಶಾರದಮ್ಮನ ಭೂಮಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಭೂಮಿ ಒಪ್ಪೋದಿಲ್ಲ. ನಾನು ಹೋಗುವಂಥ ಸಮಯ ಬಂತು ದೊಡ್ಡ ಸಾಹೇಬ್ರೆ, ನೀವೇ ಶಾರದಮ್ಮನ ನೋಡ್ಕೊಳ್ಬೇಕು ಅಂತ ಹೇಳಿದಾಗ, ಭೂಮಿ ಏನಾಯ್ತಂಥದ್ದು? ಗಂಡ ಹೆಂಡತಿ ಜಗಳ ಅಲ್ಲ, ಮನೆ ಬಿಟ್ಟು ಹೋಗುವಂಥ ದೊಡ್ಡ ಮಟ್ಟಕ್ಕೆ ಬಂದಿದೆಯಾ? ಏನಾಗಿದೆ ನಿಮ್ಮಿಬ್ಬರ ಮಧ್ಯೆ? ಊರನ್ನೇ ಬಿಟ್ಟು ಹೋಗ್ತಿದೆಯಾ ಅಂತ ಹೇಳ್ಬಿಟ್ಟು ಬೈಯೋಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿಗೆ ಸತ್ಯಣ್ಣ ಕೂಡ ಬರ್ತಾರೆ ಅಜಿತ್ ಹತ್ರ. ಅಜಿತ್ ಅಂದ್ರೆ ಬಂದ್ಬಿಟ್ಟು ಸತ್ಯಣ್ಣ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ನೋಡು, ಭೂಮಿಗೆ ದುಡ್ಡು ಕೊಟ್ಟರೆ ಕಾಸ್ಟ್ಲಿ ಲಾಯರ್ ಸಿಗ್ತಾಯಿದ್ರು, ಅವ್ರ ಅಮ್ಮನ ಬಿಡುಗಡೆ ಮಾಡ್ತಾಯಿದ್ರು. ಇಲ್ಲ ಅಂದರೆ ಏನಾಗ್ತಿತ್ತು, ಬಾಳೆ ಅಂದ್ರೆ ಅವ್ರ ಅಮ್ಮ ಜೈಲಲ್ಲಿ ಇರ್ತಾಯಿದ್ರು. ಭೂಮಿಗೆ ಒಂದು ಉದ್ಯೋಗ ಅಂತ ಇತ್ತು, ಅವಳು ಟೀ ಮಾಡ್ಕೊಂಡು ಹೇಗೋ ಜೀವನವನ್ನು ನಡೆಸ್ತಾ ಇದ್ಲು. ಅಂಥ ಭೂಮಿನ ನೀನು ಮದುವೆ ಮಾಡಿಕೊಂಡು ಏನಪ್ಪ ಮಾಡಿದೆ? ಪ್ರತಿಯೊಂದು ಹೆಣ್ಣಿಗೂ ಕೂಡ ಅವಳದೇ ಆದ ಆಸೆ ಆಕಾಂಕ್ಷೆಗಳ ಇರುತ್ತೆ. ಆದರೂ ಅದನ್ನೆಲ್ಲ ಗೊತ್ತು ನಿನ್ನ ಜೊತೆ ಬಂದಿರೋದಕ್ಕೆ ದೊಡ್ಡ ಬಹುಮಾನನೇ ಕೊಟ್ಟಿಗಣೋ. ಆ ಭೂಮಿ ಊರ್ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳಿದ ತಕ್ಷಣ, ಏನು ಹೇಳ್ತಿದೀಯ ಸತ್ಯಣ್ಣ ನೀನು? ಲಕ್ಷ್ಮಕ್ಕನ ಮನೇಲಿ ಇರ್ತಾಳೆ ಅಂತ ಅಂದ್ಕೊಂಡೆ ಭೂಮಿ ನಾನು. ಹಾಗಾದರೆ ಊರ್ಬಿಟ್ಟು ಹೋಗ್ತಿದ್ದಾಳೆ ಅಂದ ತಕ್ಷಣ ಹೌದಪ್ಪ ಅಂತ ಹೇಳ್ಬಿಟ್ಟು ಬೈಯೋಕ್ಕೆ ಶುರು ಮಾಡ್ತಾರೆ. ಇನ್ನು ನಮ್ಮ ಶ್ರವಣವರು, ನೋಡು ಅಜಿತ, ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನೀನು ಅವಳನ್ನು ಪ್ರೀತಿ ಮಾಡಿತಾನೆ ಮನೆಗೆ ಕರ್ಕೊಂಡ್ಬಂದಿರೋದು. ನಮಗೆಲ್ರಿಗೂ ಇಷ್ಟ ಆಗಿರೋ ಭೂಮಿ, ನಮಗೆಲ್ಲರಿಗೂ ಏನೂ ಭೂಮಿಯಲ್ಲಿ ತಪ್ಪು ಕಾಣಿಸ್ತಾ ಇಲ್ಲ. ಅಂಥದ್ರಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ನೀವು ಹೇಳೋಕ್ಕೂ ತಯಾರಿಲ್ಲ. ನೋಡಪ್ಪ, ನಿನಗೆ ಭೂಮಿ ಅವಶ್ಯಕತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಶಾರದನಿಗೆ ಭೂಮಿ ಅವಶ್ಯಕತೆ ಇದೆ. ಎಂದೂ ಇಲ್ಲಿರೋ ಶಾರದಾ ಇವತ್ತು ಭೂಮಿನ ಹೆಸರು ಕೂಗಿ ಕರೀತಾ ಇದ್ದಾಳೆ ಅಂದಮೇಲೆ ಭೂಮಿ ಅವಶ್ಯಕತೆ ನಿನಗಿಂತ ನನ್ನ ಹೆಂಡತಿಗೆ ತುಂಬ ಇದೆ ಕಣಪ್ಪ. ಯಾವುದೇ ಕಾರಣಕ್ಕೂ ಭೂಮಿನ ಮನೆಯಿಂದ ನಾನಂತೂ ಕಳ್ಸೋಕೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಏನು ಮಾಡಲಿ ಸತ್ಯಣ್ಣ ನಾನು ಅಂತ ಹೇಳ್ಬಿಟ್ಟು ಸತ್ಯಣ್ಣನ ನಮ್ಮ ಅಜಿತ್ ಕೂಡ ಕೇಳ್ತಾರೆ. ನೋಡು, ಭೂಮಿನ ಹೆಂಗಾರ ಮಾಡಿ ಕರ್ಕೊಂಡು ಬರಲೇಬೇಕು ಅಂದಾಗ, ನೋಡಮ್ಮ ಭೂಮಿ, ನಮ್ಮ ಮಾತು ಕೇಳು ಅಂದಾಗ, ಹೆಂಗಿರಲಿ ದೊಡ್ಡ ಸಾಹೇಬ್ರೆ, ನಾನು ಯಾರಾದರೂ ನೆಂಟ್ರ ಮನೆಗೆ ಹೋಗಿ 2 ದಿನ ಇರಬೇಕು ಅಂತಂದ್ರೆ ಅವ್ರು 2 ದಿನ ಇರಿ ಅಂತ ಹೇಳಿದ್ರೇ ಹಿಂದೆ ಮುಂದೆ ನೋಡ್ತೀವಿ. ಅಂಥದ್ರಲ್ಲಿ ಕಟ್ಕೊಂಡಿರೋ ಗಂಡನೇ ಈ ಮನೇಲಿ ಇರಬೇಡ, ನನ್ನ ಕಣ್ಣಿಗೆ ಕಾಣಿಸ್ಬೇಡ ಅಂತಂದರೆ ನಾನು ಹೆಂಗಿರಲಿ ಇಲ್ಲಿ ಅಂತ ಕೇಳ್ತಾಳೆ. ಕೇಳಿದ ತಕ್ಷಣ ಎಲ್ಲರೂ ಹೋಗೋ ಅಜಿತ ಕರ್ಕೊಂಡು ಬಾ ಅಂತ ಕೇಳ್ತಾರೆ. ಸೊ ಭೂಮಿ ಮತ್ತೆ ಬರ್ತಾಳೆ. ಭೂಮಿ ಹತ್ರ ನಾನು ಒಂದು 2 ನಿಮಿಷ ಮಾತಾಡಬೇಕು ಪರ್ಸ್ನಲ್ ಆಗಿ ಅಂತ ಹೇಳ್ತಾರೆ. ಸರಿಯಪ್ಪ, ಅವ್ರು ಗಂಡ ಹೆಂಡತಿ ಮಾತಾಡಬೇಕಂತೆ, ಬನ್ನಿ ಅಂತ ಆ ಕಡೆ ಎಲ್ಲರೂ ಹೋಗ್ತಾರೆ. ಭೂಮಿ, ನೋಡು ಭೂಮಿ, ನನ್ನ ಅವಶ್ಯಕತೆ ನಿನಗೆ, ನಿನ್ನ ಅವಶ್ಯಕತೆ ನನಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಮಾತಾಡಿರೋದು ತಪ್ಪೇ ಇರ್ಬೋದು, ಆದರೆ ಈಗ ನಿನ್ನ ಅವಶ್ಯಕತೆ ಶಾರದತ್ತನಿಗೆ ತುಂಬ ಇದೆ. ನೀನನ್ನು ಸ್ವಾರ್ಥಿ ಅಂದ್ಕೊಂಡ್ರೂ ಪರವಾಗಿಲ್ಲ, ಆದರೆ ಶಾರದತೆಗೋಸ್ಕರ ನೀನು ಈ ಮನೇಲಿ ಇರಬೇಕು ಅಂತ ಹೇಳ್ತಾರೆ. ಯಾರು? ಈ ಅಜಿತ. ಮತ್ತೆ ತಿರ್ಗಾಮರಿಗೆ ನಾನು ಮಾಡಿ ತಪ್ಪಾಯಿತು, ನೀ ನನ್ನ ಹೆಂಡ್ತಿ, ನೀ ನನ್ನ ತಾಳಿ ಕಟ್ಟಿರೋ ಹೆಂಡ್ತಿ, ಹಂಗೆ ಮಾಡಬೇಡ ಭೂಮಿ, ಏನೋ ಕೋಪದಲ್ಲಿ ಮಾತಾಡಿದೆ ಅಂತ ಅಂತಾರೆ ಅಂತ ನಾವು ಅಂದ್ಕೊಂಡ್ವಿ. ನಾವು ಅಂದ್ಕೊಂಡಂಗೆ ಅವ್ರು ಯಾಕೆ ಅನ್ಕೋಬೇಕು? ಅವ್ರು ಹಾಗೆ ಹೇಳಿಲ್ಲ. ನನ್ನ ಅವಶ್ಯಕತೆ ನಿನಗಿದೆಯಲ್ಲ ಗೊತ್ತಿಲ್ಲ, ನಿನ್ನ ಅವಶ್ಯಕತೆ ನನಗಂತೂ ಇಲ್ಲ, ಆದರೆ ನೀನು ಶಾರದತೆಗೋಸ್ಕರ ಇರಬೇಕು. ನೀನು ನನ್ನ ಸ್ವಾರ್ಥಿ ಅಂದ್ಕೊಂಡ್ರು ಪರವಾಗಿಲ್ಲ, ನೀನು ಇಲ್ಲೇ ಇರಬೇಕು ಅನ್ನೋ ಮಾತನ್ನು ಅಜಿತ್ ಆಡ್ತಾರೆ. ಅಷ್ಟೊತ್ತಿಗಾಗಲೇ ಭೂಮಿ ಕಾಲಲ್ಲಿ ರಕ್ತ ಬರ್ತಾ ಇರುತ್ತೆ. ಆ ರಕ್ತ ನೋಡಿ, ಭೂಮಿ ಏನಮ್ಮ ಇದು ಕಾಲಲ್ಲಿ ರಕ್ತ ಅಂತ ನಮ್ಮ ಸತ್ಯನ ಹೇಳ್ತಾರೆ. ರಕ್ತನ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಆ ರಕ್ತನ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಫುಲ್ ಶಾಕಲ್ಲಿದ್ದಾರೆ. ರಕ್ತ ಯಾಕಾಯಿತು, ಏನಾಯಿತು, ಭೂಮಿ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ಲಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.